ನಿಮ್ಮ ನ್ಯೂಸ್ ಫಸ್ಟ್ ಬೆಂಗಳೂರಿನ ಅರಮನೆ ಮೈದಾನದ ದಿ ರಾಯಲ್ ಸೆನೆಟ್ ನಲ್ಲಿ ಪ್ರಾಪರ್ಟಿ ಹಬ್ಬ ಬೆಂಗಳೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ ಅನ್ನ ಆಯೋಜನೆ ಮಾಡಿದೆ. 2 ದಿನಗಳಿಂದ ಈ ಪ್ರಾಪರ್ಟಿ ಎಕ್ಸ್ಪೋ ನಡೀತಾ ಇದೆ. 2 ದಿನಗಳು ಕೂಡ ನಮ್ಮ ಪ್ರಾಪರ್ಟಿ ಎಕ್ಸ್ಪೋಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಅಂಡ್ ಕಡಬಮ್ಸ್ ಅವರು ಕೂಡ ನಮ್ಮ ಈ ಪ್ರಾಪರ್ಟಿ ಹಬ್ಬದಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೆ ಹೇಗೆ ಅನಿಸ್ತಾ ಇದೆ ಈ ಪ್ರಾಪರ್ಟಿ ಎಕ್ಸ್ಪೋ ಹಾಗೂ ಅವರ ಹೊಸ ಪ್ರಾಜೆಕ್ಟ್ ಬಗ್ಗೆ ಮಾತನಾಡೋದಕ್ಕೆ ಪ್ರಾಜೆಕ್ಟ್ ಇನ್ಚಾರ್ಜ್ ಆಗಿರುವಂತಹ ಪವನ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಸ್ಟ್ಲಿ ನ್ಯೂಸ್ ಫಸ್ಟ್ ಈ ಒಂದು ಪ್ರಾಪರ್ಟಿ ಹಬ್ಬ ಆರ್ಗನೈಸ್ ಮಾಡಿರೋದಕ್ಕೆ. ಬ್ಯಾಂಗ್ಳೂರಿದ್ದು ಎಲ್ಲ ಇನ್ವೆಸ್ಟರ್ಸ್ ನ ನೀವು ಒಂದೇ ಪ್ಲಾಟ್ಫಾರ್ಮ್, ನಮ್ಮ ಕಸ್ಟಮರ್ಸ್ ನಾವು ವಿ ಆರ್ ಬಿನ್ ಏಬಲ್ ಟು ಫೈಂಡ್ ದೆಮ್ ಹಿಯರ್. ಬೇಸಿಕ್ಲಿ ನಾನು ಇವತ್ತು ಕಡಬಮ್ಸ್ ವೀನಸ್ ಅನ್ನೋ ಒಂದು ಸೀನಿಯರ್ ಲಿವಿಂಗ್ ಫೆಸಿಲಿಟಿನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇಟ್ ಈಸ್ ಸಮಥಿಂಗ್ ನ್ಯೂ ಏಜ್ ಲಿವಿಂಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಳೆ ಕಾಲದಲ್ಲಿ ಓಲ್ಡ್ ಏಜ್ ಹೋಮ್ಸ್, ಆಶ್ರಮ ಆ ತರ ಎಲ್ಲ ಇರೋದಿಲ್ಲ. ಇಲ್ಲಿ ನನ್ನ ಹತ್ರ ಇರೋಂಥ ಇನ್ವೆಸ್ಟೆಡ್ ಕಸ್ಟಮರ್ಸ್ ಯಾರಿದ್ದಾರೆ ಅವರು ಸ್ವಂತ ದುಡ್ಡು ಅವರ ರಿಟೈರ್ಮೆಂಟ್ ನ ಪ್ಲಾನ್ ಮಾಡಿ ದೇ ಹ್ಯಾವ್ ಇನ್ವೆಸ್ಟೆಡ್ ವಿತ್ ಅಸ್. ದೇ ಲಿವಿಂಗ್ ಬ್ಯೂಟಿಫುಲಿ. ನೇಚರ್ ತುಂಬಾ ಹತ್ರ ಇದೆ ಅಲ್ಲಿ. ಸೊ ಗಾಳಿ ಇರ್ಬೋದು, ಬೆಳಕಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಪ್ಲಸ್ ಮೇಜರ್ ಅಡ್ವಾಂಟೇಜ್ ಅಂತ ಹೇಳಿದ್ರೆ ಕಡಬಮ್ಸ್ ಗ್ರೂಪ್ ಒಂದು ಹೆಲ್ತ್ ಕೇರ್ ಸರ್ವಿಸ್ ಪ್ರೊವೈಡರ್ ಆಗಿತ್ತು. ಸೊ ಹೆಲ್ತ್ ಕೇರ್ ಸರ್ವಿಸ್ ಪ್ರೊವೈಡರ್ ಇಂದ ನಾವು ವಿ ಹ್ಯಾವ್ ಸ್ಟಾರ್ಟೆಡ್ ಮ್ಯಾನೇಜ್ ಕೇರ್ ಹೋಮ್ ಸರ್ವಿಸಸ್. ಇದರಲ್ಲಿ ಸೀನಿಯರ್ ಸಿಟಿಸನ್ಸ್ ಬೇಕಿರೋಂಥ ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ಸ್ ಇರ್ಬೋದು, ಫುಡ್ ಇರ್ಬೋದು, ಹೌಸ್ ಕೀಪಿಂಗ್ ಸರ್ವಿಸಸ್ ಇರ್ಬೋದು, ಅವರ ಡೈಲಿ ಚಾಲೆಂಜಸ್ ನಾವು ಟೇಕ್ ಆಫ್ ಮಾಡೋದಕ್ಕೆ ನಮ್ಮಿಂದ ಸಾಧ್ಯ ಆಗಿದೆ. ಆಲ್ರೆಡಿ 70+ ಹ್ಯಾಪಿ ಫ್ಯಾಮಿಲೀಸ್ ಇದೆ. ಸೊ ಈ ಒಂದು ಫೆಸಿಲಿಟಿ ವಿ ವುಡ್ ಲೈಕ್ ಟು ಗಿವ್ ಇಟ್ ಅಕ್ರಾಸ್ ಟು ಬ್ಯಾಂಗ್ಳೂರಿಯನ್ಸ್. ಸೊ ಅವರ ಪೇರೆಂಟ್ಸ್ ಇರ್ಬೋದು, ವೆನ್ ದ ಕಿಡ್ಸ್ ಆರ್ ಲಿವಿಂಗ್ ಅಬ್ರಾಡ್, ಎಲ್ಲಾದ್ರೂ ಅವ್ರ ಪೇರೆಂಟ್ಸ್ ನ ನೋಡ್ಕೊಳಕ್ ಆಗ್ತಿಲ್ಲ ಅಂತ ಏನಾದ್ರು ಗಿಲ್ಟ್ ಇದ್ರೆ ದಯವಿಟ್ಟು ಡೋಂಟ್ ವಾರಿ, ಕಡಬಮ್ಸ್ ವೀನಸ್ ಇಸ್ ದೇರ್. ಸೊ ನನಗೆ ಆಕ್ಚುಲಿ ನಾನು ಮೊದಲನೇ ಬಾರಿ ಕೇಳ್ತಾ ಇರೋದು ಸೀನಿಯರ್ ಲಿವಿಂಗ್ ಅಂತ. ಓಲ್ಡ್ ಏಜ್ ಹೋಮ್ ಬಗ್ಗೆ ಕೇಳಿದೆ, ಬಟ್ ವಯಸ್ಸಾದ ನಂತರ ವೃದ್ಧರಿಗೂ ಒಂದು ಲಕ್ಸುರಿ ಲೈಫ್ ನ ಕೊಡಬೇಕು ಅಂಡ್ ಅವ್ರಿಗೆ ಇಷ್ಟ ಬಂದಂತೆ ಇಂಡಿಪೆಂಡೆಂಟ್ ಆಗಿ ಬದುಕೋದಕ್ಕೆ, ವಯಸ್ಸಾದ ನಂತರ ಕೂಡ ಇಂಡಿಪೆಂಡೆಂಟ್ ಆಗಿ ಬದುಕೋದಕ್ಕೆ ಒಂದು ಪ್ರಾಜೆಕ್ಟ್ ನಾನು ಫಸ್ಟ್ ಟೈಮ್ ಕೇಳಿದ್ದು. ಫಸ್ಟ್ ಈ ಕಾನ್ಸೆಪ್ಟ್ ಹೇಗ್ ಬಂತು ಸರ್? ಅಂದ್ರೆ ಸೀನಿಯರ್ ಲಿವಿಂಗ್ ಅನ್ನ ಲಕ್ಸುರಿಯಸ್ ಆಗಿ ಅಂಡ್ ಅವರಿಗೆ ತುಂಬಾ ಕಂಫರ್ಟಬಲ್ ಆಗಿ ಬದುಕೋದಕ್ಕೆ ಒಂದು ಅವಕಾಶ ಕೊಡಬೇಕು ಅಂತ. ಇವಾಗ ನನ್ನ ಹತ್ರ ಇದ್ದಿದ್ದ ಕಸ್ಟಮರ್ಸ್ ಎಲ್ಲ ವೆರಿ ವೆಲ್ ಟು ಡೂ ಫ್ಯಾಮಿಲೀಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರ ಹತ್ರ 5 ಬೆಡ್ರೂಮ್ ಹೌಸ್ ಇರೋಂಥ ಬಂಗ್ಲೇಸ್ ಇತ್ತು, ಫಾರ್ಮ್ ಹೌಸ್ ಇತ್ತು, ಬೇರೆ ತರ ಇನ್ವೆಸ್ಟ್ಮೆಂಟ್ಸ್ ಇತ್ತು. ಬಟ್ ದೆನ್ ದಟ್ ಸಮಥಿಂಗ್ ವಾಸ್ ಮಿಸ್ಸಿಂಗ್. ಅಂದ್ರೆ ಆ ಮನೆಯಲ್ಲಿ ಎಷ್ಟೋ ರೂಮ್ಸ್ ಅಲ್ಲಿ ಅವ್ರು ಹೋಗೇ ಇರೋದಿಲ್ಲ ಎಷ್ಟೋ ದಿವಸ. ಸೊ ವಿ ಮೇಡ್ ಇಟ್ ಕಾಂಪ್ಯಾಕ್ಟ್, ಯೂಸರ್ ಫ್ರೆಂಡ್ಲಿ. ಅವ್ರಿಗೆ ಹೇಗ್ ಬೇಕೋ ಅದೇ ತರನೇ ಡಿಸೈನ್ ಮಾಡಿರ್ತೀವಿ. ಸೊ ನಮ್ಮಲ್ಲಿ ಸೀಮ್ಲೆಸ್ ಮೂವ್ಮೆಂಟ್ ಇರುತ್ತೆ. ವೀಲ್ ಚೇರ್ ಆಕ್ಸೆಸ್ ಇರ್ಬೋದು, ಅವರ ಸ್ಟ್ರೆಚರ್ಸ್ ಇದೆಲ್ಲ ಮೂವ್ ಮಾಡೋದಕ್ಕೆ ಈಸಿ ಆಗಿರೋ ತರ ಕಂಫರ್ಟಬಲ್ ಸ್ಪೇಸಸ್ ನ ಕ್ರಿಯೇಟ್ ಮಾಡಿದೀವಿ ಮೇಡಮ್. ಸೊ ಅವ್ರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಿಲ್ಲ. ಅವ್ರು ಯಾವ್ದೇ ತರ ಕನ್ಸರ್ನ್ಸ್ ಇದ್ರೆ ವಿ ವಿಲ್ ಬಿ ಏಬಲ್ ಟು ಅಟೆಂಡ್. ಸೊ ನರ್ಸಸ್ 24/7 ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ, ಕೇರ್ ಗಿವರ್ಸ್ ಇರ್ತಾರೆ, ಸೆಕ್ಯೂರಿಟಿ, ಬ್ಯಾಕಪ್ ಪವರ್, ಎವ್ರಿಥಿಂಗ್ ಇಸ್ ಸಾರ್ಟೆಡ್. ಈಗ ವೃದ್ಧರು ಅಂತ ಬಂದಾಗ ವಯಸ್ಸಾದ ನಂತರ ಒಂದಷ್ಟು ಆರೋಗ್ಯ ಸಮಸ್ಯೆಗಳು ಕಾಮನ್. ಸೊ ನೀವಾಗ್ಲೇ ಹೇಳ್ತಾ ಇದ್ರಿ ನರ್ಸ್ ಇರ್ತಾರೆ ಅಂತ, ಅಂಡ್ ಪ್ಯಾನಿಕ್ ಬಟನ್ ಬಗ್ಗೆ ನೀವಾಗ್ಲೇ ನಂಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಮನೆಯಲ್ಲಿ ಕೇವಲ ವೃದ್ಧರೇ ಇದ್ದಾಗ, ಮಕ್ಕಳಿದ್ದಾಗ, ಯಾರಾದ್ರೂ ಇದ್ದಾಗ ಓಕೆ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯ್ತು ಅಂದ್ರೆ ಹೇಳ್ಬೋದು, ಯಾರನ್ನಾದ್ರೂ ಕರಿಬಹುದು. ಬಟ್ ಇಲ್ಲಿ ವೃದ್ಧರೇ ಮಾತ್ರ ಇರ್ತಾರೆ ಅಥವಾ ಇಬ್ರು ಮಾತ್ರ ಇರ್ತಾರೆ. ಸೊ ಸಡನ್ ಆಗಿ ಏನಾದ್ರು ಎಮರ್ಜೆನ್ಸಿ ಆಯ್ತು ಅಥವಾ ಆರೋಗ್ಯ ಸಮಸ್ಯೆ ಆಯ್ತು ಅಂದಾಗ ನೀವು ಪ್ಯಾನಿಕ್ ಬಟನ್ ಇದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಡೆಫಿನೆಟ್ಲಿ ಪ್ಯಾನಿಕ್ ಬಟನ್ಸ್ ನಮ್ಮ ಸೀನಿಯರ್ ಸಿಟಿಸನ್ಸ್ ಹೋಮ್ಸ್ ಅಲ್ಲಿ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಲೈಫ್ ಸ್ಟೈಲ್ ಕಂಡೀಷನ್ಸ್ ಎಲ್ಲರಿಗೂ ಕಾಮನ್. ಈ ಬ್ಲಡ್ ಪ್ರೆಷರ್, ಹೈಪರ್ ಟೆನ್ಷನ್ ಇರ್ಬೋದು, ಡಯಾಬಿಟಿಕ್ ಕಂಡೀಷನ್ಸ್, ಯಾವುದೇ ರೀತಿಲಿ ಲೈಫ್ ಸ್ಟೈಲ್ ಇಶ್ಯೂಸ್. ಸೊ ಏನಾಗುತ್ತೆ, ಕೆಲವೊಂದ್ಸರಿ ಅವ್ರಿಗೆ ಡಿಸಿ ಆಗೋ ತರ ಫೀಲಿಂಗ್ ಆಗಿರ್ಬೋದು, ಮಿಡಲ್ ಆಫ್ ದ ನೈಟ್ ಪಾಲ್ಪಿಟೇಷನ್ಸ್ ಇರ್ಬೋದು, ಒಂಥರ ಎದೆ ಬಡಿತ ಜಾಸ್ತಿ ಆಗೋಂಥದ್ದು, ಈ ತರ ಕಂಡೀಷನ್ಸ್ ಅಲ್ಲಿ ಅವರು ಸ್ವಲ್ಪ ಆಂಕ್ಷಿಯಸ್ ಆಗ್ತಾರೆ. ಸೊ ಇಮಿಡಿಯೇಟ್ ಆಗಿ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಅಲರ್ಟ್ ನರ್ಸಸ್ ಹೋಗುತ್ತೆ. ನರ್ಸಸ್ ವಿದಿನ್ ನೋ ಟೈಮ್ ದೇ ವಿಲ್ ಆಕ್ಸೆಸ್ ಟು ದ ಫ್ಲೋರ್. ಅಲ್ಲಿ ಏದೇ ತರ ಎಮರ್ಜೆನ್ಸಿ ಇದೆ ವಿ ವಿಲ್ ಬಿ ಏಬಲ್ ಟು ಹ್ಯಾಂಡಲ್, ಅಂಡ್ ನಾವು ಮಾಡಿದೀವಿ ಆಲ್ರೆಡಿ ಕಾನ್ಫಿಡೆಂಟ್ ಆಗಿ. ಸೊ ಈಗ ವೃದ್ಧರ ಜೊತೆ ಬೇರೆಯವ್ರು ಯಾರಾದ್ರೂ ಇದ್ದಾಗ, ಆರೋಗ್ಯ ಸಮಸ್ಯೆ ಆದಾಗ ಹಾಸ್ಪಿಟಲ್ ಹೋಗ್ಬೇಕು ಅಂತ ಕರ್ಕೊಂಡು ಹೋಗೋದಕ್ಕೆ ಯಾರಾದ್ರೂ ಇರ್ತಾರೆ. ಬಟ್ ಇಲ್ಲಿ ನೀವು ನರ್ಸ್ ಇದಾರೆ ಅಂತ ಹೇಳಿದ್ವಿ, ಜೊತೆಗೆ ಆಂಬ್ಯುಲೆನ್ಸ್ ಫೆಸಿಲಿಟಿ ಇದೆ ಅಂತ ಕೂಡ ಹೇಳ್ತಾ ಇದ್ರೆ, ವಿಚ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಅದ್ರ ಬಗ್ಗೆ ಹೇಳ್ಬೋದಾ? ಮೋಸ್ಟ್ ಆಫ್ ದ ಟೈಮ್ ನಾವು ಹೆಲ್ತ್ ಕೇರ್ ಸರ್ವಿಸ್ ಪ್ರೊವೈಡರ್ ಆಗಿರೋದ್ರಿಂದ ವಿ ಅಂಡರ್ಸ್ಟ್ಯಾಂಡ್ ದ ಕ್ರೂಶಿಯಾಲಿಟಿ ಆಫ್ ದ ಟೈಮ್. ನಮ್ಗೆ ಟೈಮ್ ಏನಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವೊಂದ್ಸರಿ ನಾವು ಇಮಿಡಿಯೇಟ್ ಆಗಿ ಅವ್ರನ್ನ ರಶ್ ಮಾಡ್ಬೇಕಾಗಿರುತ್ತೆ ಹಾಸ್ಪಿಟಲ್ಗೆ. ಸೊ ವಿ ಹ್ಯಾವ್ ಟು ಆಕ್ಟ್ ಅಪಾನ್ ಇಮಿಡಿಯೇಟ್ಲಿ ನಾವು ನಮ್ಮ ಹೆಲ್ತ್ ಕೇರ್ ಕನ್ಸಲ್ಟೆಂಟ್ಸ್ ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಗೈಡೆನ್ಸ್ ತಗೊಂಡು ಆಂಬ್ಯುಲೆನ್ಸ್ ನ ಅಲರ್ಟ್ ಮಾಡಿ ನರ್ಸಸ್ ನ ಜೊತೆ ಮಾಡಿ ವಿ ವಿಲ್ ಟೇಕ್ ದೆಮ್ ಟು ದ ಹಾಸ್ಪಿಟಲ್ ಅಂಡ್ ಮೇಕ್ ಶೋರ್ ದೇ ಆರ್ ಟೇಕನ್ ಕೇರ್ ಆಫ್. ಈಗ ವೃದ್ಧರಾಗಿರೋದ್ರಿಂದ ಎಲ್ರಿಗೂ ಅಡ್ಗೆ ಮಾಡ್ಕೊಳಕ್ ಆಗಲ್ಲ, ಅಂಡ್ ಮೋರೋವರ್ ಆ ಟೈಮಲ್ಲೂ ಕಂಫರ್ಟಬಲ್ ಆಗಿರ್ಬೇಕು ಅಂತ ಅನ್ಕೊಂಡಿರ್ತಾರೆ. ಸೊ ಫುಡ್ ಬಗ್ಗೆ ನೀವು ಅಲ್ಲಿ ನಾನು ನೋಡ್ತಾ ಇದ್ದೆ, ಅಂದ್ರೆ 20+ ನ್ಯೂಟ್ರಿಷಿಯಸ್ ಫುಡ್ ಇದೆ ಅಂತ. ಸೊ ಫುಡ್ ಬಗ್ಗೆ ಹೇಳ್ತೀರಾ? ಯಾವೆಲ್ಲ ರಿಟೈರ್ಮೆಂಟ್ ಅಂದಾಗ ಒಂದ್ ಕಾನ್ಸೆಪ್ಟ್ ಅಲ್ಲಿ ಏನು ಅಂತ ಹೇಳಿದ್ರೆ, ವುಮೆನ್ ಅಂದ್ರೆ ನಮ್ಮ ತಾಯಂದ್ರ ಇರ್ಬೋದು, ನಮ್ಮ ಅಕ್ಕಂದ್ರ ಇರ್ಬೋದು, ಅವ್ರು ರಿಟೈರ್ ಆಗಕ್ ಆಗೋದಿಲ್ಲ. ಯಾಕೆಂದ್ರೆ ಕಿಚನ್ ಅಲ್ಲಿ ದೇ ಆರ್ ಆಲ್ವೇಸ್ ದೇರ್. ಸೊ
ಕಡಬಮ್ಸ್ ವೀನೆಸ್ಟ್ ಅಲ್ಲಿ ಏನಾಗುತ್ತೆ, ಇಟ್ಸ್ ನಾಟ್ ಓನ್ಲಿ ಮೆನ್ ಹೂ ರಿಟೈರ್, ಆಲ್ಸೋ ವುಮೆನ್ ರಿಟೈರ್ ಫ್ರಮ್ ದೇರ್ ಕಿಚನ್ ಆಕ್ಟಿವಿಟೀಸ್. ಅವ್ರಿಗೆ ಕುಕ್ ಮಾಡೋದಿರ್ಬೋದು, ಇಬ್ಬರೇ ಇರುವಾಗ ಕುಕ್ ಮಾಡ್ಕೊಂಡು ತಿನ್ನೋದಂಥದ್ದು ಸುಮಾರು ಸರಿ ವೇಸ್ಟ್ ಆಗುತ್ತೆ ಫುಡ್. ಸೊ ಯು ನೋ ದಟ್. ಅಂಡ್ ಸೊ ಅದನ್ನ ನಾವು ಟಿಕ್ ಆಫ್ ಮಾಡೋದಕ್ಕೋಸ್ಕರ ಅವ್ರಿಗೆ ಬೇಕಿರೋಂಥ ಫುಡ್, ಸಾಫ್ಟ್ ಫುಡ್, ಹೈ ಫೈಬರ್ ಇರ್ಬೋದು, ಪ್ರೋಟೀನ್ ಬ್ಯಾಲೆನ್ಸ್ಡ್ ಆಗಿರೋಂಥ ಫುಡ್ಸ್ ನಾವು ಅವ್ರಿಗೆ ಕೊಡ್ತಾ ಇದೀವಿ. ಸೊ ದೇರ್ ಆಲ್ ಎಂಜಾಯಿಂಗ್ ದೇರ್ ಫುಡ್ ಅಂಡ್ ನ್ಯೂಟ್ರಿಷಿಯಸ್ ಫುಡ್ ದಟ್ ವಿ ಆಫರ್ ಅಟ್ ಕಡಬಮ್ಸ್ ವೀನೆಸ್ಟ್. ಈಗ ವಯಸ್ಸಾದ ನಂತರ ಇಬ್ಬರೇ ಇದ್ದಾಗ ಅಥವಾ ಅವರಿಗೆ ಸ್ವಲ್ಪ ಲೋನ್ಲಿನೆಸ್ ಕಾಣಿಸ್ಬೋದು, ಬಿಕಾಸ್ ಯಾರು ಇರಲ್ಲ ಅಂತ. ಆಬ್ವಿಯಸ್ಲಿ ರಿಟೈರ್ಮೆಂಟ್ ಲೈಫ್ ನ ಎಂಜಾಯ್ ಮಾಡ್ತಾರೆ. ಅಂಡ್ ಮೋರ್ ಓವರ್ ನೀವ್ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋದ್ರೆ ಮನೇಲಿ ಮಕ್ಳು ಕೂಡ ಫ್ಯಾಮಿಲಿ ಅವರು ನೋಡ್ಕೊಳ್ಳೋದಕ್ಕಿಂತ ಚೆನ್ನಾಗಿ ನೀವು ನೋಡ್ಕೊಳ್ತೀರಾ, ಆಬ್ವಿಯಸ್ಲಿ ಇಲ್ಲ ಅಂತಲ್ಲ. ಬಟ್ ಇಫ್ ಇನ್ ಕೇಸ್ ಏನಾದ್ರು ಅವ್ರಿಗೆ ಸ್ವಲ್ಪ ಲೋನ್ಲಿನೆಸ್ ಫೀಲ್ ಆಯ್ತು ಅಂದ್ರೆ ಅವ್ರನ್ನ ಆಕ್ಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಏನಾದ್ರು ಆಕ್ಟಿವಿಟೀಸ್ ಏನಾದ್ರು ಇರುತ್ತಾ? ಡೆಫಿನೆಟ್ಲಿ ಮಾರ್ನಿಂಗ್ ಅವ್ರು ಎದ್ದಾಗಿಂದ ಅವರು ಮಲ್ಕೊಳ್ಳೋವರೆಗೂ ನಮ್ಮ ಹತ್ರ ವಿ ಆರ್ ಟ್ರೈಂಗ್ ಟು ಕೀಪ್ ದಮ್ ಎಂಗೇಜ್ಡ್. ಮಾರ್ನಿಂಗ್ ಅಲ್ಲಿ 9:30 to 10:30 ನಮ್ಮಲ್ಲಿ ಒಂದು ಗ್ರೂಪ್ ಫಿಸಿಯೋಥೆರಪಿ ಆಕ್ಟಿವಿಟಿ ಅಂತ ಆರ್ಗನೈಸ್ ಮಾಡ್ತೀವಿ. ಪ್ರೊಫೆಷನಲ್ಸ್ ಬರ್ತಾರೆ, ಅವರ ಬಾಡಿ ಸ್ಟ್ರೆಚಿಂಗ್ ಇರ್ಬೋದು, ಅವರ ಬಾಡಿ ಫ್ರೀ ಆಗೋದಕ್ಕೋಸ್ಕರ ಕೆಲವೊಂದು ಎಕ್ಸರ್ಸೈಸಸ್ ಎಲ್ಲ ಮಾಡಿಸ್ತಾರೆ. ಸೊ ಅಟ್ ದಟ್ ಪರ್ಟಿಕ್ಯುಲರ್ ಟೈಮ್ ಅವರೆಲ್ಲ ಎಲ್ಲರೂ ಆಸ್ ಎ ಕಮ್ಯುನಿಟಿ ದೇ ವರ್ಕ್ ಔಟ್ ಅಂಡ್ ಬಹಳ ಹೆಲ್ತಿ ಅಂಡ್ ಬಹಳ ಪಾಸಿಟಿವ್ ನೋಟ್ ಅಲ್ಲಿ ಆಚೆ ಬರ್ತಾರೆ ಆ ಫಿಸಿಯೋಥೆರಪಿ ಸೆಷನ್ ಇಂದ. ಆಮೇಲಿಂದ ಸೊ ಸಿನ್ಸ್ ಫುಡ್ ಆಗುತ್ತೆ, ನ್ಯಾಪ್ ಆಗುತ್ತೆ. ನ್ಯಾಪ್ ಆಗಿದ ನಂತರ ದಟ್ ಈಸ್ ದ ಈವ್ನಿಂಗ್ ಕಾನ್ವರ್ಸೇಷನ್ ಟೈಮ್. ಸೊ ಈವ್ನಿಂಗ್ಸ್ ಅಲ್ಲಿ ವಿ ಆರ್ಗನೈಸ್ ಒನ್ ಫನ್ ಆಕ್ಟಿವಿಟಿ. ಕೆಲವೊಂದ್ಸರಿ ಡಾನ್ಸ್ ಇರ್ಬೋದು, ಸಿಂಗಿಂಗ್ ಇರ್ಬೋದು, ಭಜನ್ಸ್ ಇರ್ಬೋದು, ಸ್ಮಾಲ್ ಗೇಮ್ಸ್ ಇರ್ಬೋದು, ಆರ್ಟ್, ಕ್ರಾಫ್ಟ್. No, we do everything. No, we're trying to make sure our senior citizens ಏನೇನು ಮಿಸ್ ಮಾಡಿದ್ದಾರೆ ಅವ್ರ ಲೈಫ್ ಅಲ್ಲಿ they have been able to cover it up in their golden age now. ಸೂಪರ್. ಅಂದ್ರೆ ವೃದ್ಧರಿಗೆ ವಯಸ್ಸಾದ ನಂತರ ತುಂಬಾ ಜನ ಅನ್ಕೊಳ್ತಾರೆ ರಿಟೈರ್ಮೆಂಟ್ ಆಗೋಯ್ತು, ಇನ್ ಮನೇಲಿ ಮಕ್ಳನ್ನ ನೋಡ್ಕೊಂಡು ಅಥವಾ ಮೊಮ್ಮಕ್ಳನ್ನ ನೋಡ್ಕೊಂಡು ಕಾಲ ಕಳಿಬೇಕು ಅಂತ. ಬಟ್ ನೀವು ವಯಸ್ಸಾದ ನಂತರ ಕೂಡ ಇನ್ನೂ ನಿಮ್ಗೊಂದು ಜೀವನ ಇದೆ, ಅದನ್ನ ಲಕ್ಸುರಿಯಸ್ ಆಗಿ ನಿಮ್ಗೆ ಇಷ್ಟ ಬಂದ ಹಾಗೆ ಬದುಕಿ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ ಜೊತೆ ಮಾತನಾಡೋದಕ್ಕೆ ಅಂಡ್ ನಮ್ಮ ಪ್ರಾಪರ್ಟಿ ಹಬ್ಬದಲ್ಲಿ ಭಾಗಿಯಾಗಿದ್ದಕ್ಕೆ. Thank you so much madam. And one last thing ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, these are assets that you are living back for your family members. ಇದು ಟ್ರಾನ್ಸ್ಫರಬಲ್ ರೈಟ್ಸ್ ಇರೋಂಥ ಪ್ರಾಪರ್ಟೀಸ್ ಆಗಿರುತ್ತೆ. ನೀವು ಯೂಸ್ ಮಾಡಿದ ನಂತರ ಇಟ್ ಇಸ್ ನಾಟ್ ಗೋನ್ ಟು ಬಿ ಗೋಯಿಂಗ್ ವೇಸ್ಟ್. ಇದನ್ನ ನಿಮ್ಮ ಮಕ್ಕಳು ದೇ ಕ್ಯಾನ್ ಯುಟಿಲೈಸ್ ಇಟ್ ಅಂಡ್ ಪರ್ಪಸ್ ಇಟ್ ರಿಯಲಿ ವೆಲ್. Your monies are with the trusted brand. Thank you. ಥ್ಯಾಂಕ್ ಯು. ವೀಕ್ಷಕರೇ, ತುಂಬಾ ಜನ ಅಬ್ರಾಡ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಅಥವಾ ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ತಂದೆ ತಾಯಿಗಳನ್ನ ನೋಡ್ಕೊಳಕ್ ಆಗಲ್ಲ ಅನ್ನೋರು, ಅಥವಾ ರಿಟೈರ್ಮೆಂಟ್ ಪ್ಲಾನ್ ಮಾಡಿರೋರು, ಅಥವಾ ವಯಸ್ಸಾದ ನಂತರ ಕೂಡ ನನ್ನ ಜೀವನನ ನಾನೇ ನನಗಿಷ್ಟ ಬಂದಂಗೆ ಕಳಿಬೇಕು ಅಂತ ಅನ್ಕೊಂಡಿರೋರು ತಪ್ಪದೆ ಕಡಬಮ್ಸ್ ನ ವಿಸಿಟ್ ಮಾಡಿ.